ನಿಮಗೆ ಏನಾದರೂ ಕೇಳೋದಿದೆಯಾ? ಏನಮ್ಮ ಹುಡುಗಿ? ಇಲ್ಲ ಮಾಮ, ಏನು ಕೇಳೋದಿಲ್ಲ. ಅಯ್ಯೋ, ನೀನ್ ಯಾಕೆ ಹೀಗ್ ಮಾಡ್ತಿದ್ಯಾ? ನಿನಗ್ ನೋವು ಹೆಚ್ಚಾಗ್ತಾ ಇದೆ ಅಲ್ವಾ? ನನಗೇನು ಆಗೋದಿಲ್ಲ ರೀ, ಸ್ವಲ್ಪನಾದ್ರೂ ಮಾತ್ ಕೇಳಿ. ನನಗಂತೂ ತುಂಬಾ ಭಯ ಆಗ್ತಾ ಇದೆ. ನಾನ್ ಏನ್ ಹೇಳ್ತಾ ಇದ್ದೀನಿ ನಿನಗೆ ಗೊತ್ತಾಗ್ತಾ ಅಲ್ವಾ? ರೀ, ಇವನಿಗೆ ಹೊಟ್ಟೆ ನೋವು ಕಮ್ಮಿ ಆಗ್ತಾ ಇಲ್ಲ. ಈಗ ಏನ್ ಮಾಡೋದು ನಾವು? ಆದ್ರೆ ಇವ್ ನಮ್ ಮಾತ್ ಕೇಳೋದೇ ಇಲ್ಲ. ಅರೆ, ಮನೆಯವರೆಲ್ಲ ನಿನ್ನ ಒಳ್ಳೇದಕ್ಕೆ ತಾನೇ ಕೊಡ್ತಾ ಇದ್ದಾರೆ, ಮತ್ ಈಸ್ಕೋ. ಇದನ್ ಸ್ವಲ್ಪ ಕುಡೀರಿ. ಅದನ್ನಲ್ಲಿ ಪಕ್ಕಕ್ಕಿಡು. ನನ್ ಚೀಲದಲ್ಲಿರೋ ಗುಳಿಗೆಗಳನ್ನ ಕೊಡು. ಏನ್ ನೋಡ್ತಾ ಇದೀಯ? ಅದನ್ನ ತೆಗೆದುಕೊಡು. ನನಗ್ ಗೊತ್ತು ಗುಳಿಗೆಗಳಿಂದ ನಾನು ಸರಿ ಹೋಗ್ತೀನಿ ಅಂತ. ರೀ ರೀ, ಇದನ್ ತಗೊಳ್ಳಿ. ಸೊಸೆ, ಇಲ್ಲಿ ಬರಮ್ಮ. ಇಲ್ಲಿ ಏನ್ರಿ, ಏನಾಯ್ತು? ನಾನು ಸ್ವಲ್ಪ ಮಾಮನ್ ಬಿಡಾರಕ್ಕೆ ಹೋಗಿ ಬರ್ತೀನಿ. ರೀ, ಆದ್ರೆ ಅರುಣ್ ಅಲ್ಲ, ಎಲ್ಲದಕ್ಕೂ ಏನು ಕೇಳ್ಬೇಕು ಅವನ್ನ? ಒಂದೇ ಸಲ ಹೊಟ್ಟೆ ನೋವು ಬಂತು ಅವನಿಗೆ. ನಾವೇನು ಅಂತ ತಿಳ್ಕೋಬೇಕು? ಅದಕ್ಕೆ ಮಾಮನ ಹತ್ರ ಹೋಗಿ ಬರ್ತೀನಿ ನಾನು. ಆಗೇನಾಗಿದೆ ಅನ್ನೋದು ಗೊತ್ತಾಗುತ್ತೆ. ಅವ್ರ ಹತ್ರ ಭಂಡಾರನೂ ಇಸ್ಕೊಂಡ್ಬರ್ತೀನಿ ಇವನ್ ಸಲುವಾಗಿ. ಅದನ್ನ ನೀರೊಳಗಾಗಿ ಕುಡಿಸ್ಬಿಡೋಣ. ರೀ, ಆಯ್ತು. ಆದ್ರೆ ನೀವು ಕೂಡ್ಲೆ ಬಂದ್ಬೇಡಿ. ಹಾ, ಆಯ್ತಾಯ್ತು. ಯಾರು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾರೋ ಅವರದು ಏನೋ ಪುಣ್ಯದ ಫಲ ಇರುತ್ತೆ. ಆದರೆ ಇದರ ಮಧ್ಯಕ್ಕೆ ಯಾರು ಬರ್ತಾರೋ ಅವರು ನಮ್ಮ ಸಲುವಾಗಿ ಪಾಪದ ಗುಂಡಿಯನ್ನು ತೋಡ್ಕೊಳ್ತಾರೆ. ಬನ್ರಪ್ಪ, ಬನ್ನಿ. ಎಲ್ರು ಹೇಗಿದ್ದೀರಾ? ಇಲ್ಲಿ ಇರುವವರಿಗೆ ಎಲ್ಲ ಹೇಳಿ ಏನಾಯ್ತು, ಏನೇನಾಯ್ತು, ಯಾರು ಸಿಕ್ಕಿದ್ರು, ಏನ್ ಮಾತಾಡಿದ್ರು, ಏನ್ ಹೇಳಿದ್ರು. ನನಗಿಲ್ಲಿ ಕೂತ್ಕೊಂಡು ಎಲ್ಲ ಗೊತ್ತಾಗ್ತಿದೆ. ಹಾಗೆ ಎಲ್ಲ ಕಾಣ. ಆದರೆ ನೀವೇ ನಿಮ್ಮ ಬಾಯಿಯಿಂದ ಇಲ್ಲಿರುವ ಎಲ್ಲರಿಗೂ ಹೇಳಿ. ವೈದ್ಯ ಭೇಟಿಯಾಗಿದ್ದ, ಏನೇನು ಹೇಳ್ದ, ಹೇಗೆ ಮಾತಾಡ್ದ ಹೇಳಿ. ಹೌದು ಮಾಮ, ಏಕಾದಶಿ ಯಾಕೆ ಮಾಡ್ತೀರಾ? ಭಜನೆ ಯಾಕೆ ಮಾಡ್ತೀರಾ? ಯಾಕೆ ಪಾದಯಾತ್ರೆ ಮಾಡ್ತೀರಾ? ಹಾಗೆಲ್ಲ ಹೇಳ್ತಾ ಇದ್ರು. ಮಾಮ, ಆ ಡಾಕ್ಟರ್ಗೆ ಹುಚ್ಚಿಚ್ಚಿ ಹಿಡಿದಿದ್ಯಾ? ಮಾಮ, ನೀವು ಹೇಳಿದ್ರಿ ಅಲ್ವಾ ಇಂಥ ಜನರಿಗೆ ಶಿಕ್ಷೆ ಆಗುತ್ತೆ ಅಂತ. ಹೌದಪ್ಪ, ಎಲ್ಲ ಆಗುತ್ತೆ. ಆದ್ರೆ ನಿಮ್ಗೆ ಯಾಕೆ ಇಷ್ಟ ಅವಸರ?
ಬರುತ್ತೆ, ನಿಮ್ಮ ಕಿವಿ ಮೇಲೂ ಬರುತ್ತೆ. ಸ್ವಲ್ಪ ಸಮಾಧಾನದಿಂದ ಇರಿ, ನೋಡಿ ಮುಂದೆ ಏನಾಗುತ್ತೆ ಅಂತ. ಮಾಮ, ಯಾರೋ ಬಂದು ಹೀಗೆ ಹೇಳಿದಕ್ಕೆ ನಂಗೆ ತುಂಬಾನೇ ಬೇಜಾರಾಯ್ತು. ಅರೆ ನೀವ್ ಯಾಕಪ್ಪ ಬೇಜಾರು ಮಾಡ್ಕೋತೀರಾ? ಹ, ನಿಂದೇನಾದ್ರೂ ಅದ್ರಲ್ಲಿ ತಪ್ಪಿದ್ಯಾ ಅಥವಾ ನೀವೇನಾದ್ರೂ ಕೆಟ್ಟ ಕೆಲಸ ಮಾಡಿದೀರಾ? ಅರೆ ಇದೆಲ್ಲ ಹೀಗೆ ಆಗ್ತಾನೆ ಇರುತ್ತಪ್ಪ. ಜನ ಒಂದು 4 ಪುಸ್ತಕ ಕಲ್ತರು ಅಂದ್ರೆ ನಮ್ಮ ಪರಂಪರೆಯಿಂದ ಏನು ಬರ್ತಾ ಇದೆ ಅದಕ್ಕೆ ವಿರುದ್ಧವಾಗಿ ಹೋಗ್ತಾರೆ, ಅದರ ಅವಹೇಳನ ಮಾಡ್ತಾರೆ. ಅವ್ರಿಗೆ ಯಾವುದ್ರ ಮೇಲೂ ವಿಶ್ವಾಸ ಇರೋದಿಲ್ಲ. ಮತ್ತೆ ಅಂತಹ ಕಾಲ ಬೇಗನೆ ಬರ್ತಾ ಇದೆ. ಮಾಮ ಇದೇನ್ ಹೇಳ್ತಿದ್ದೀರಾ ನೀವು? ಇದಿನ್ನೂ ಶುರು ಅಂತ ಹೇಳ್ತಿದ್ದೀರಲ್ಲ. ಹೌದಪ್ಪ, ಇದಿನ್ನೂ ಆರಂಭ ಅಂತಾನೆ ಹೇಳಬೇಕು. ಜನ ಒಂದೊಂದು ಸಲ ಧಾರ್ಮಿಕವಾಗಿ ನಡ್ಕೋಬಹುದು, ಎಲ್ಲವನ್ನ ಮಾಡ್ತಾರೆ. ನಮಸ್ಕಾರ ಮಾಡು ಅಂದ್ರೆ ನಮಸ್ಕಾರ ಮಾಡ್ತಾರೆ, ತೆಂಗಿನಕಾಯಿ ಹೊಡಿ ಅಂತಂದ್ರೆ ತೆಂಗಿನಕಾಯಿ ಹೊಡಿತಾರೆ. ಆದ್ರೆ ನಾವ್ ಇದನ್ನೆಲ್ಲ ಯಾಕೆ ಮಾಡ್ತೀವಿ ಅನ್ನೋದೇ ಅವ್ರಿಗೆ ಗೊತ್ತಿರೋದಿಲ್ಲ. ಎಲ್ಲ ಸುಮ್ಮನೆ ತೋರಿಸ್ಕೊಳ್ಳಲು ಮಾಡ್ತಿರ್ತಾರೆ. ಅದಕ್ಕೆ ನಾನು ಹೇಳ್ತೀನಪ್ಪ, ತೋರಿಸ್ಕೊಳ್ಳಕ್ಕೇನು ಮಾಡಬೇಡಿ. ಮನೆಗೆ ಬಂದವರಿಗೆ ಸ್ವಲ್ಪ ನೀರು ಆಹಾರ ವಿಚಾರಿಸ್ಬೇಕಾಗುತ್ತೆ ಕಣ್ರಪ್ಪ. ಒಂದು ಚೂರು ಅವರಿಗೆ ಜೊತೆ ಪ್ರೀತಿಯಿಂದ ಮಾತನಾಡಿ ಯಾರಿಗ್ ಗೊತ್ತು ಆ ಪರಮೇಶ್ವರ ನಿಮ್ಮ ಮನೆಯ ಮುಂದೆ ಯಾವ ರೂಪದಲ್ಲಿ ಬಂದಿರ್ತಾನೋ. ಮಾಮ, ನಾನು 4 ಜನ ಸೇರಿಸ್ಕೊಂಡು ಬಿಡಾರ ಹಾಕ್ತೀನಿ, ಮತ್ತೆ ಸ್ವಚ್ಛ ಕೂಡ ಮಾಡ್ತೀನಿ. ಅರೆಲಕ್ಕಪ್ಪ, ನಿನಗೂ ಬಿಸಿಲು ಹತ್ತುತ್ತೆ ಅಲ್ವಾ? ನೀನ್ ಯಾಕೆ ಅಷ್ಟೊಂದು ಕಷ್ಟ ತಗೋತೀಯ? ನನ್ನ ಜನ ಇದಾರಲ್ವಾ, ಅವ್ರು ಬಿಡಾರ ಹಾಕ್ತಾರೆ. ತುಂಬಾ ಒಳ್ಳೇದಾಯ್ತು ಮಾಮ ನಿಮ್ಮನ್ ಭೇಟಿ ಮಾಡಿ. ಹೇಳಿ ಇನ್ನೇನ್ ಮಾಡೋದು ನಿಮ್ಗೋಸ್ಕರ? ಏನು ಮಾಡಬೇಡಪ್ಪ, ನೀನು ಭೇಟಿ ಆದೆ ಅಲ್ವಾ, ಅದೇ ದೊಡ್ಡದು ನೋಡು. ಮಾಮ, ನೀವ್ ಹೇಳಿ ಎಲ್ ಗುಡಿಸ್ಬೇಕು ಅಂತ, ನಾ ಚೆನ್ನಾಗ್ ಗುಡಿಸ್ಕೊಡ್ತೀನಿ. ಇದೆಂತ ವಿಷಯನಪ್ಪ? ಅದು ಅಲ್ದೆ ನೀವ್ ಇಷ್ಟು ದಿನಗಳ ಮೇಲೆ ಭೇಟಿ ಆಗಿದ್ದೀರಿ, ಆದ್ರೆ ಒಂಚೂರು ಹೊರಗಿನವರ ಹಾಗೆ ಅನಿಸ್ತಿಲ್ಲ ನೋಡಿ. ತುಂಬಾ ನಮ್ಮತನ ಅನಿಸ್ತಾ ಇದೆ. ಈ ಮಾಮನ ನೋಡಿ ನಿಮ್ಮ ಮುಖದಲ್ಲಿ ಆನಂದ ಚಿಮ್ಮುತ್ತಾ ಇದೆ. ಮತ್ತೆ ಸೇವೆ ಮಾಡೋದಿಕ್ಕೆ ಕೂಡ್ಲೇ ತಯಾರಾಗಿದ್ದೀರಿ. ಮಾಮ, ಬಹಳ ದಿನ ಆದ್ಮೇಲೆ ನಿಮ್ಮನ್ ಭೇಟಿ ಆಗಿರೋದು. ನನ್ಗಂತೂ ಮರ್ತೇ ಹೋಗಿತ್ತು ಮಾಮನ್ ಬಿಡಾರ ಎಲ್ಲಿದೆ ಅಂತ. ಅಲ್ಲಮ್ಮ ಮಗಳೇ, ನಾನು ಸ್ವಲ್ಪ ದೂರದ ಪ್ರದೇಶಕ್ಕೆ ಹೋಗಿದ್ದೆ. ಮಾಮ, ನೀವು ಈ ಭಾಗಕ್ಕೆ ಬಂದಿರೋದು ತುಂಬಾ ಖುಷಿ ಆಗ್ತಿದೆ. ಸರಿನಪ್ಪ. ಚಂದು, ದತ್ತು, ಬೇಗ ಬಿಡಾರ ಹಾಕ್ಬಿಡ್ರಪ್ಪ. ಇಲ್ಲಿ ನೋಡಿ, ತುಂಬಾ ತಡ ಮಾಡಬೇಡಿ. ಏನಪ್ಪ ಮಾರುತಿ, ಸುಮ್ನೆ ನೋಡ್ತಾ ಏನ್ ಕೂತ್ಕೊಂಡಿದ್ಯಾ? ಅವರಿಗೆ ಸಹಾಯ ಮಾಡಪ್ಪ. ಲಕ್ಕಪ್ಪ, ಬಾ ಕೂತ್ಕೋ. ಮಾಮ, ಮೊದ್ಲು ಇಲ್ಲಿ ಗುಡಿಸಿ ಸಾರಿಸ್ತೀನಿ, ಆಮೇಲೆ ಇಲ್ಲೇ ಹತ್ರ ಒಂದ್ ಕೆರೆ ಇದೆ, ಅಲ್ಲಿಗೆ ಹೋಗಿ ನೀರು ತಗೊಂಡ್ಬರ್ತೀನಿ. ಸರಿ ಆಯ್ತಮ್ಮ. ಅರೆ ಕೇಳ್ರಪ್ಪ, ಇವಳಿಗೆ ಕೊಡ ಬಿಂದಿಗೆ ಕೊಡಿ, ನೀರ್ ತರ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಸರಿ ಮಾಮ. ಹೇಗಿದ್ಯಪ್ಪ? ಚೆನ್ನಾಗಿದ್ದೀನಿ ಮಾಮ.
ಏನ್ ಲಕ್ಕಪ್ಪ, ಹೇಗಿದ್ಯಾ? ಏನಿಲ್ಲ ಮಾಮ, ಮನೇಲೆಲ್ಲ ಚೆನ್ನಾಗಿದಾರಲ್ವಾ? ಎಲ್ಲ ಚೆನ್ನಾಗಿದೆ ಮಾಮ. ನಿಜ ತಾನೇ? ಆ, ಹೌದು ಮಾಮ, ಮತ್ತೆ ನಿಮ್ಮ ಆಶೀರ್ವಾದದಿಂದ ಎಲ್ಲಾನು ಚೆನ್ನಾಗಿ ನಡೀತಾ ಇದೆ. ಯಾವ್ದ್ರ ಬಗ್ಗೆನೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಒಳ್ಳೇದಾಯ್ತಲ್ಲ ಮತ್ತೆ, ಹೌದಲ್ವಾ? ನಿಮಗೆ ಏನಾದರೂ ಕೇಳೋದಿದ್ಯಾ? ಏನಮ್ಮ ಹುಡುಗಿ? ಇಲ್ಲ ಮಾಮ, ಏನು ಕೇಳೋದಿಲ್ಲ. ನಿಜವಾಗ್ಲೂ ಅಲ್ವಾ? ಇಲ್ಲಿ ನೋಡಿ, ಮತ್ತೊಮ್ಮೆ ಯೋಚನೆ ಮಾಡಿ ನೋಡಿ. ಹೌದು ಮಾಮ, ಹಾಗೆಲ್ಲ ಏನಿಲ್ಲ. ಸರಿ, ಮತ್ತೆ ನಿಮ್ಗೆ ಯಾವಾಗ ಅನ್ಸುತ್ತೆ ಅಲ್ವಾ ನಮ್ಮಿಂದ ಈ ಕೆಲಸ ಆಗೋದಿಲ್ಲ, ಆಗ ಸಹಾಯ ಬೇಕು ಅನಿಸ್ದಾಗ ನನ್ನನ್ನು ಭೇಟಿ ಮಾಡಿ ಬಂದು ನಾನ್ ನಿಮ್ ಕೆಲಸವನ್ನ ಮಾಡ್ತೀನಿ. ನೀವು ನನ್ನ ಮುಗ್ಧ ಜನರಿದ್ದೀರಾ, ನೀವು ಮುಗ್ಧ ಭಕ್ತರು, ನಿಮ್ಮ ಕೆಲಸ ಮಾಡಬೇಕು ಅಲ್ವಾ? ಸರಿ, ಆಯ್ತು. ನೀವಿನ್ನು ಹೊರಡಿ. ನಿಮ್ಮ ಮನೆಯವರು ನಿಮ್ಮನ್ನ ಕಾಯ್ತಾ ಇರ್ಬೋದು. ಸರಿ ಮಾಮ. ಹಾ, ನೀವು ಎಲ್ಲ ಹೊರಡ್ರಪ್ಪ, ತುಂಬಾ ತಡ ಆಗಿದೆ ಅಲ್ವಾ? ಹೋಗ್ ಬನ್ನಿ. ಲಕ್ಕಪ್ಪ, ನನಗೆಲ್ಲ ಗೊತ್ತಿದ್ಯಪ್ಪ. ನೋಡೋಣ ಯಾವಾಗ ನಿಮ್ಮ ಬಾಯಿಂದ ಬರುತ್ತೆ ಅಂತ.